ಹೇಳ್ತೇನು, ಇಲ್ಲಿ ಪಾರ್ಕಲ್ಲಿದ್ದೀನಿ. ನೋಡ್ತೀನು, ಇವಾಗ ಪ್ರಾಬ್ಲಮ್ ಇರೋದು ನಮ್ಮನೆ ಕಡೆಯಿಂದಲ್ಲ, ನಿಮ್ಮನೆ ಕಡೆಯಿಂದ. ನಾನು ಹೇಳಿದ್ರೆ ನಮ್ಮ ಮನೇಲಿ ಒಪ್ಕೊಂಡೇ ಒಪ್ಕೋತಾರೆ. ನಮ್ಮ ಮದುವೆ ವಿಷಯನ ನಿಮ್ಮ ಮನೆಯಲ್ಲಿ ನೀನು ಮಾತಾಡು, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ರದ್ದು ಇದೇ ಗೋಳು. ಹಾಗಾದ್ರೆ ಅವನೇ ಮದುವೆ ಆಗು. ಹಾಗಾದ್ರೆ ನಿಮ್ಮ ಮನೇಲಿ ನೀನೇ ಮಾತಾಡು. ಚಿನ್ನು, ಏನ್ ಮಾತಾಡ್ತಿದ್ಯಾ? ಮನೆ ಬಿಟ್ಟು ಬರ್ತೀಯಾ? ಓಡ್ ಹೋಗೋದಾ? ಹಾಗೆ ಮಾಡಿದ್ರೆ ನಿಮ್ಮ ತಂದೆ ತಾಯಿ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ಯಾ? ಆಲ್ರೆಡಿ ಲವ್ ಮ್ಯಾರೇಜ್ ಅಂದ್ರೇನೆ ಹೆತ್ತೋರು ಭಯ ಪಡೋ ಹಾಗಾಗಿದೆ. ಪ್ರೀತಿ ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಹೆತ್ತೋರನ್ನ ನೋಯಿಸೋದಲ್ಲ. ಎಂಥ ಪರಿಸ್ಥಿತಿ ಬಂದರೂ ಅದನ್ನ ನಿಭಾಯಿಸಿ ಗೆಲ್ಲೋದೇ ಪ್ರೀತಿ. ನೋಡ್ತೀನು, ಅವ್ರದಿನ್ನ ಚಿಕ್ಕ ವಯಸ್ಸಿಂದನೂ ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾರೆ. ಅವ್ರಿಗೆಷ್ಟೇ ಕಷ್ಟ ಆದರೂ ಕ್ಷಣ ಕ್ಷಣಕ್ಕೂ ನಿನ್ನ ಸಂತೋಷನೇ ಬಯಸ್ತಿರ್ತಾರೆ. ಅಂತ ತಂದೆ ತಾಯಿಗಳ ಬಗ್ಗೆ, ಅವ್ರ ಮಾನ ಮರ್ಯಾದೆ ಬಗ್ಗೆನೂ ನಾವು ಒಂಚೂರು ಯೋಚನೆ ಮಾಡ್ಬೇಕಲ್ವಾ? ಪ್ರೀತಿ ಕುರುಡು ಅಂತಾರೆ, ಆದರೆ ನಮ್ಮ ಹೆತ್ತೋರ ಬಗ್ಗೆ ಯೋಚನೆ ಮಾಡದೇ ಇರುವಷ್ಟು ಕುರುಡಾಗಬಾರ್ದು. ನೋಡು, ಇನ್ನೊಂದ್ಸಲ ಹಾಗೆಲ್ಲ ಯೋಚನೆ ಮಾಡಬೇಡ. ನಾನು ಬಂದು ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ. ಊಟ ಆಯಿತಾ? ಸರಿ, ನೀನು ಊಟ ಮಾಡು, ಟೆನ್ಷನ್ ತಗೋಬೇಡ, ನಾನಿದ್ದೀನಿ. ಏನಾಯ್ತಪ್ಪ? 3 ವರ್ಷದಿಂದ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅವಳಿಗೂ ಅಷ್ಟೆ, ನನ್ನಂದ್ರೆ ತುಂಬ ಇಷ್ಟ. ಆ ಹುಡುಗಿ ಮನೇಲಿ ಬೇರೆ ಹುಡುಗನ್ ನೋಡಿದಾರಂತೆ. ನನ್ನ ಹುಡುಗಿಗೆ ಅವ್ರ ಅಪ್ಪನ ಹತ್ರ ಈ ವಿಷಯ ಮಾತಾಡೋಕ್ಕೆ ಭಯ ಅಂತೆ. ಅದಕ್ಕೆ ನನ್ನ ಹತ್ರನೇ ಬಂದು ಮಾತಾಡುವಂತಿದ್ದಾಳೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನು ಕೆಲಸ ಮಾಡ್ತೀಯಪ್ಪ? ನಂದೇ ಒಂದು ಕಂಪ್ನಿ ಇದೆ ಅಂಕಲ್. ಅಪ್ಪ ಅಮ್ಮ ಹಳ್ಳಿಲಿದ್ದಾರೆ. ಒಳ್ಳೆ ಕೆಲಸದಲ್ಲಿದ್ದೀಯಾ? ನೋಡೋಕೆ ಒಳ್ಳೆ ಹುಡುಗನ ಥರನೂ ಕಾಣಿಸ್ತಾ ಇದೆಯಾ? ಆ ಹುಡುಗಿ ಮನೆ ಬಿಟ್ಟು ಬರೋಕ್ಕೆ ರೆಡಿ ಇದ್ರೂ ನೀನು ಅವರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ನನಗೆ ತುಂಬ ಸಂತೋಷ ಆಯ್ತಪ್ಪ. ನಿಮ್ಮ ಅಪ್ಪ ಅಮ್ಮ ನಿನಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ. ನೋಡು, ನೇರವಾಗಿ ಹೋಗಿ ಮಾತಾಡು. ನಿನ್ನ ಪ್ರೀತಿ ಗೆದ್ದೇ ಗೆಲ್ಲುತ್ತೆ, ಒಪ್ಕೋತಾರೆ ಅನಿಸುತ್ತೆ. ಧೈರ್ಯವಾಗಿರು. ತುಂಬ ಥ್ಯಾಂಕ್ಸ್ ಅಂಕಲ್, ತುಂಬ ಧೈರ್ಯ ಕೊಟ್ರಿ. ಒಳ್ಳೆಯದಾಗಲಿ, ನಾನು ಇನ್ನು ಬರ್ತೀನಿ. ಸರಿ ಅಂಕಲ್. ಯಾರು? ನಮಸ್ತೆ ಆಂಟಿ, ನನ್ನ ಹೆಸರು ಪುನೀತ್ ಅಂತ. ಹಾಂ, ಅಷ್ಟು ಬರಕ್ಕೆ ಹೇಳಿದ್ಲು. ಅಶು, ಏ ಅಶು, ಏನಮ್ಮ? ನೋಡೆ ಪುನೀತ್ ಅಂತೆ ಯಾರೋ ಬಂದಿದ್ದಾರೆ ನೋಡಕ್ಕೆ ನಿನ್ನ. ಅಮ್ಮ ಅಮ್ಮ ಬಾಯಲ್ಲಿ ಏನೋ ಮಾತಾಡ್ಬೇಕು, ಬಾ ಅಮ್ಮ. ಏನು? ಹೇ ಬಿಡೆ, ಯಾರೇ ಅವನು? ನಾನು ಲವ್ ಮಾಡ್ತಾ ಇರೋ ಹುಡುಗ. ಅಯ್ಯೋ ಅಯ್ಯೋ, ಒಬ್ಳೆ ಮಗಳಂತ ಮುದ್ದಾಗಿ ಬೆಳೆಸಿದ್ಗೋಸ್ಕರ ಇವಾಗ ಅವನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದೆ ಅಲ್ಲೇ. ಮಮ್ಮಿ, ನೀವು ನೋಡಿರೋ ಹುಡುಗ ನಂಗೆ ಇಷ್ಟ ಇಲ್ಲ. ನಾನು ಮದ್ವೆ ಆದ್ರೆ ಇವನ್ನೇ ಮದ್ವೆ ಆಗೋದು. ಏನೇ ತಲೆ ಏನಾದ್ರೂ ಕೆಟ್ಟಿದ್ಯಾ? ಏನ್ ಹೇಳ್ತಾ ಇದೀಯಾ ನೀನು? ಇದಕ್ ನಿಮ್ಮಪ್ಪ ಒಪ್ತಾರೇನೆ? ಮಮ್ಮಿ, ಫಸ್ಟ್ ಅವ್ರ ಜೊತೆ ಮಾತಾಡಿ, ಆಮೇಲೆ ನೀವು ಒಪ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಏನೋ ಒಂದ್ ಮಾಡು. ಒಳ್ಳೆ ಕರ್ಮ ಇವ್ರದು. ಬನ್ನಿ ಕೂತ್ಕೊಳ್ಳಿ. ಸರಿ. ಏನಾಯ್ತು? ಇರು, ನಾನು ಹೋಗ್ಬಿಟ್ಟು ಕರ್ಕೊಂಡ್ ಬರ್ತೀನಿ. ಅಪ್ಪ ಅಪ್ಪ. ಏನಮ್ಮ?
ಅವ್ರು ಬಂದಿದ್ದಾರೆ ಅಪ್ಪ. ಯಾರಮ್ಮ? ಅದೇ ಅವರು. ಹಾಂ ಸರಿ ಆಯಿತು, ಬಂದೆ ನಡಿಯಮ್ಮ. ಹ್ಞೂ. ಅಪ್ಪ, ಇವ್ರ ಹೆಸರು ಪುನೀತ್ ಅಂತ. ನಾನು ಇವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಪ್ಪ. ಇವ್ರದೇ ಓನ್ ಕಂಪನಿ ಇದೆ ಅಪ್ಪ. ಚಿಕ್ಕ ವಯಸ್ಸಿಂದ ನಾನು ಕೇಳೋಕ್ಕಿಂತ ಮುಂಚೆ ಎಲ್ಲ ನೀವೇ ಕೊಡಿಸ್ತಾ ಇದ್ರಿ. ಇದೊಂದು ನಿಮ್ಮ ಹತ್ರ ಮನವಿ ಮಾಡ್ತಿದ್ದೀನಿ. ಇವ್ರನ್ನ ತುಂಬ ಇಷ್ಟಪಡ್ತಿದ್ದೀನಪ್ಪ. ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ. ಮದುವೆ ಆದರೆ ಅವನ ಜೊತೆನೆ, ಇಲ್ಲ ಅಂದರೆ ಲೈಫ್ ಲಾಂಗ್ ನಾನು ಹೀಗೆ ಇದ್ಬಿಡ್ತೀನಿ. ಮನೆ ಬಿಟ್ಟು ಬರ್ತೀಯಾ? ಓಡ್ ಹೋಗೋದಾ? ನೀವು ಅಮ್ಮನ ಎಷ್ಟೊಂದು ಇಷ್ಟಪಡ್ತೀರ, ಅಷ್ಟೇ ಪ್ರೀತಿ ಇವರು ನನಗೆ ಕೊಡ್ತಾರೆ ಅಪ್ಪ. ಪ್ಲೀಸ್ ಅಪ್ಪ, ನಮ್ಮ ಪ್ರೀತಿನ ಒಪ್ಕೊಳ್ಳಿ. ನಮ್ಮಿಬ್ರಿಗೂ ಮದುವೆ ಮಾಡಿಸಿ ಅಪ್ಪ. ಪ್ಲೀಸ್ ಅಪ್ಪ, ನಮ್ಮ ಪ್ರೀತಿನ ಒಪ್ಕೊಳ್ಳಿ. ನನ್ನನ್ನು ಅವ್ನು ತುಂಬ ಇಷ್ಟಪಡ್ತೀನಿ. ಅಂಕಲ್, ನಾನು ಅಶ್ವನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮ ಒಪ್ಪಿಗೆ ಬೇಕು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂಕಲ್. ನಿಮ್ಮ ಒಪ್ಪಿಗೆ ಇಲ್ಲದೆ ಇದೆಲ್ಲ ಸಾಧ್ಯ ಇಲ್ಲ. ನಿಮ್ಮ ಅಪ್ಪ ಅಮ್ಮ ನಿನಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ. ನೋಡು, ನಾನು ಮೊದಲು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಬೇಕು. ಆಮೇಲೆ ನನ್ನ ಡಿಸಿಷನ್ ಏನು ಅಂತ ತಿಳಿಸ್ತೀನಿ. ಸರಿ ಅಂಕಲ್, ನಾನು ಬರ್ತೀನಿ. ರೀ, ಏನ್ರಿ ಇದೆಲ್ಲ? ಹಾ, ಏನ್ ನಡೀತಾ ಇದೆ? ನೋಡು, ನಾನೆಲ್ಲ ಯೋಚನೆ ಮಾಡೇ ಮಾತಾಡ್ತಾ ಇದ್ದೀನಿ. ನಾನೇನು ಅಂತ ಹೇಳ್ತೀನಿ. ಮಾತು ಕೇಳಿ. ಬಾ ನೀನು. ಒಂದ್ ನಿಮಿಷ. ಬಾ. ಇಲ್ಲ ರೀ, ನಡಿ ನೀನು. ಅಶು, ಯಾಕೆ ಯಾಕೆ ಬೇಜಾರಲ್ಲಿದೆಯಾ? ಅದು ಮನೇಲಿ ಗಂಡು ನೋಡಿದ್ದಾರೆ. ಇಬ್ರು ಮನೆಯಲ್ಲೂ ಇಷ್ಟ ಆಗಿದೆ. ನಾನು ಇನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ನಮ್ಮಿಬ್ಬರು ಪ್ರೀತಿ ವಿಷಯನ ನಿಮ್ಮ ಅಪ್ಪನಿಗೆ ಹೇಳ್ಬಿಡು. ಏನೋ ನಮ್ಮ ಅಪ್ಪ ಹತ್ರನಾ? ಇಲ್ಲಪ್ಪ, ನಂಗೆ ತುಂಬ ಭಯ ಆಗುತ್ತೆ. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನನಗಂತೂ ಇಲ್ಲ.
ಅಶು ಏನು ಯೋಚನೆ ಮಾಡ್ತಿದ್ಯಾ? ಅಶು ಹಾಂ ಏನು ಯೋಚನೆ ಮಾಡ್ತಿದ್ಯಾ? ಹಾಂ ನಂಗೊಂದು ಐಡಿಯಾ ಹೊಳಿತು. ಇದನ್ನ ನೀಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ 100% ವರ್ಕ್ ಆಗೇ ಆಗುತ್ತೆ. ಹೌದಾ? ಏನದು? ಅದೇ ಆವತ್ತು ನಿನ್ನ ಬರ್ಡೇ ದಿನ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿದ್ನಲ್ಲ, ನಾವಿಬ್ರು ಕೂತಿದ್ವಲ್ಲ ಬೆಂಚು. ಹಾಂ. ಆ ಬೆಂಚಿಗೆ ನಮ್ಮಪ್ಪ ಪ್ರತಿದಿನ 4:15 ಬಂದು ಕೂರ್ತಾರೆ. ಆ ಬೆಂಚ್ ಅಂದರೆ ನಮ್ಮಪ್ಪಂಗೆ ತುಂಬ ಇಷ್ಟ. ತುಂಬ ಇಷ್ಟನಾ? ಯಾಕೆ? ಯಾಕಂದರೆ ನಮ್ಮ ಅಮ್ಮಂಗೆ ಪ್ರಪೋಸ್ ಮಾಡಿದ ಜಾಗ ಅದು. ನೋಡು, ನಾಳೆ ಅಪ್ಪ ಬರೋಕ್ಕಿಂತ ಮುಂಚೆನೇ ನೀನು ಬಂದಲ್ಲಿ ಕೂತ್ಕೋ. ನಾನು ನಿಂಗೆ ಕಾಲ್ ಮಾಡ್ತೀನಿ, ಆದರೆ ರಿಸೀವ್ ಮಾಡೋಕ್ಕೆ ಹೋಗಬೇಡ. ಅಪ್ಪ ಬಂದ ತಕ್ಷಣ ಕಾಲ್ ರಿಸೀವ್ ಮಾಡು. ಅವ್ರಿಗೆ ಇಂಪ್ರೆಸ್ ಆಗೋ ಥರ ಮಾತಾಡು. ಐಡಿಯಾ ಏನೋ ಓಕೆ, ಬಟ್ ವರ್ಕ್ ಆಗತ್ತಾ? ಆಗತ್ತೆ. ಯಾಕಂದರೆ ಅವ್ರ ಮುದ್ದಿನ ಮಗಳು ನಾನು, ಅದಕ್ಕೆ. ಸರಿ, ಹಂಗಾದ್ರೆ ಅದು ಒಂದು ಟ್ರೈ ಮಾಡಿ ನೋಡೇ ಬಿಡೋಣ. ಏನಾಯ್ತು? ಏನಾಯ್ತೋ ಗೊತ್ತಿಲ್ಲ, ಅವರಿಬ್ಬರು ಹೊರಗಡೆ ಹೋದರು. ಆದರೂ ನಿಮ್ಮ ತಂದೆ ತುಂಬ ಹರ್ಟ್ ಆದರೂ ಅನಿಸುತ್ತೆ ಕಣೆ. ಪಾಪ, ಅವ್ರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಹರ್ಟ್ ಆಗಿದ್ದಾರೆ. ಇವತ್ತೊಂದಿನ ಹರ್ಟ್ ಆಗ್ತಾರೆ ಅಷ್ಟೇ, ಆಮೇಲೆಲ್ಲ ಸರಿ ಹೋಗ್ತಾರೆ ಬಿಡು. ಇಲ್ಲ ಅಂದರೆ ಲೈಫ್ ಲಾಂಗ್ ನಾವಿಬ್ಬರು ಹರ್ಟ್ ಆಗಬೇಕಾಗತ್ತೆ. ಸರಿ ಸರಿ, ನಮ್ಮಪ್ಪ ನಿಮ್ಮ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು. ನಿಮ್ಮ ಮನೇಲಿ ಫಸ್ಟ್ ಮಾತಾಡು, ಓಕೆ? ಸರಿ ಅಶು, ಹಾಗೆ ಮಾಡ್ತೀನಿ. ವರ್ಕ್ ಆಗತ್ತಾ? ಆಗತ್ತೆ. ಹೇಗೆ? ಹೇಗೆ ಅಂದರೆ ಅವರು ನಮ್ಮಪ್ಪನ ಮನಸ್ಸು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಓಕೆ ಅಶು, ಬಾಯ್, ಟೇಕ್ ಕೇರ್.